ಧನ್ಯವಾದ. ರಾಜ್ಯಪಾಲರು ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ನೀವು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ನಿಮ್ಮ ಪ್ರತಿಭಟನೆ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸರ್ವ ಸ್ವತಂತ್ರರು, ಅವ್ರು ಮಾಡಿದ್ದಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಅವರ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಆಸ್ಪದ ಇರುತ್ತೆ. ಆ ಪರ ವಿರೋಧ ಎರಡೂ ನಡೆದಿರುತ್ತೆ. ಆದರೆ ಸತ್ಯ ಏನು ಅಂತೇಳಿ ಹೇಳಿದ್ರೆ ರಾಜ್ಯಪಾಲರು ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಅವಕಾಶಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿ ತನಿಖೆಗೆ ಸಹಕಾರ ಪಡಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಅದನ್ನೇ ಹೇಳ್ತಾ ಇರೋದು. ಅಲ್ಲ, ಅದು ಅವ್ರ ಅಭಿಪ್ರಾಯ, ಅದು ಅವ್ರ ಅಭಿಪ್ರಾಯ ಅಂದೆ. ಅವ್ರ ಅಭಿಪ್ರಾಯಕ್ಕೆ ನಾವೇನು ಹೇಳಕ್ ಬರೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಎರಡಕ್ಕೂ ಅವಕಾಶ ಇರುತ್ತೆ. ಒಬ್ರು ಪರವಾಗಿ ಹೇಳ್ತಾರೆ, ಒಬ್ರು ವಿರುದ್ಧವಾಗಿ ಹೇಳ್ತಾರೆ. ಅದ್ರ ಸತ್ಯ ಏನಿದೆ ಅಂತೇಳಿ ಹೇಳಿ ತನಿಖೆಯನ್ನು ಎದುರಿಸಿದ್ರು ಮಾತ್ರ ಗೊತ್ತಾಗುತ್ತೆ, ಸತ್ಯಕ್ಕೆ ಜಯ ಸಿಗುತ್ತೆ. ಖಂಡಿತವಾಗ್ಲೂ ಪಾದಯಾತ್ರೆ ಮಾಡಿದ್ದೆ ನಾವು ಯಾವ ಕಾರಣಕ್ಕೋಸ್ಕರ? ಮೂಢ ಹಗರಣ ಆಗಿದೆ, ವಾಲ್ಮೀಕಿ ಹಗರಣ ಆಗಿದೆ, ಅನೇಕ ಹಗರಣಗಳು ನಡೆದಿದೆ ಅನ್ನೋ ಕಾರಣಕ್ಕೇನೆ ಪಾದಯಾತ್ರೆ ಮಾಡಿರೋಂಥದ್ದು. ದಿನ ಬೆಳಗ್ಗೆ ಸಂಜೆ ಒಂದು ಮಾತಾಡೋಕ್ಕಾಗತ್ತಾ? ನಮ್ಮ ಉದ್ದೇಶ ನೇರ ಇದೆ. ಯಾವೆಲ್ಲ ಅವ್ಯವಹಾರಗಳಾಗಿದೆ ಅದ್ರ ತನಿಖೆ ಆಗಬೇಕು ಅನ್ನೋಂಥದ್ದು ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ನೋದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.